ಭಾರತ ಇದು ಹಲವು ವೈಶಿಷ್ಟ್ಯಗಳ ತವರೂರು. ನಮ್ಮ ದೇಶ ಪ್ರಾಕೃತಿಕವಾಗಿ, ಸಾಂಸ್ಕೃತಿಕವಾಗಿ ಬಹು ಶ್ರೀಮಂತ ಪರಂಪರೆಯನ್ನ ಹೊಂದಿದೆ. ಅದರಲ್ಲೂ ನಮ್ಮ ದೇಶ ಸಾಮಾಜಿಕವಾಗಿಯೂ ಅಭಿವೃದ್ಧಿಯಾಗಬೇಕಾದರೆ ಅದರಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರವು ಅತ್ಯಂತ ಮಹತ್ತರವಾಗಿರುತ್ತದೆ. ಸ್ವದೇಶಿ ವಸ್ತುಗಳನ್ನ ಬಳಸಿದರೆ ಮಾತ್ರ ದೇಶದ ಆರ್ಥಿಕತೆ ಸದೃಢವಾಗುತ್ತದೆ. ಹೀಗಾಗಿ ನಮ್ಮ ದೇಶದಲ್ಲಿ ಸ್ವದೇಶಿ ಆಂದೋಲನಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಸ್ವದೇಶಿ ವಸ್ತುಗಳ ಬಳಕೆಯ ಬಗ್ಗೆ ಜನಜಾಗೃತಿ ಮೂಡಿಸಲು ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಎ.ವಿ. ಶ್ರೀನಿವಾಸನ್ ಸ್ವಾಮೀಜಿಯವರು ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದಾರೆ. ದೇಶದ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಹೊಂದಿರುವ ಸ್ವಾಮೀಜಿಯವರು ಸ್ವದೇಶಿ ವಸ್ತುಗಳ ಬಗ್ಗೆ ಜನರನ್ನು ಜಾಗೃತಿಗೊಳಿಸುವುದಕ್ಕಾಗಿ ಸ್ವದೇಶಿ ಜಾಗರಣಾ ಸೈಕಲ್ ಜಾಥಾವನ್ನು ಕೈಗೊಂಡು ಸರ್ವರಿಗೂ ಮಾದರಿಯಾಗಿದ್ದಾರೆ. ಸ್ವದೇಶಿ ಚಿಂತನೆಯನ್ನು ಹೊಂದಿರುವ ಈ ಕಾರ್ಯಕ್ರಮವು ಈಗಾಗಲೇ ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ಈ ಯಾತ್ರೆ ಜರುಗಲಿದೆ. ಡಿಸೆಂಬರ್ 13, 2025ರಿಂದ 21 ಜನವರಿ 2026ರವರೆಗೆ ಸುಮಾರು 3600 ಕಿಲೋಮೀಟರ್ ತನಕ ಈ ಯಾತ್ರೆ ನಡೆಯಲಿದ್ದು, ವಯಸ್ಸಿನ ಮಿತಿ ಇಲ್ಲದೆ ಜನರು ಸೈಕಲ್ ಜಾಥಾದಲ್ಲಿ ಭಾಗವಹಿಸುತ್ತಿದ್ದಾರೆ. ಸೈನ್ಯಾಧಿಕಾರಿಗಳು, ಬ್ಯಾಂಕ್ ಅಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರು ಜಾಥಾಗೆ ಸಹಕರಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥರಾದ ಪ್ರೊಫೆಸರ್ ಡಾಕ್ಟರ್ ಎ.ವಿ. ಶ್ರೀನಿವಾಸನ್ ಸ್ವಾಮೀಜಿಯವರು ವಹಿಸಿಕೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಜೆ.ಜೆ. ಫೆಂಟೆಕ್ಸ್ ಗುರುಗ್ರಾಮ್ ಇವರು ಕೂಡ ಸಹ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದು, ಸ್ವದೇಶಿ ಸೈಕಲ್ ಜಾಗರಣಾ ಜಾಥಾ ಅತ್ಯಂತ ಯಶಸ್ವಿಯಾಗಿ ಜನರನ್ನ ತಲುಪುತ್ತದೆ. ಇಷ್ಟು ಮಾತ್ರವಲ್ಲದೆ ಈ ಕಾರ್ಯಕ್ರಮಕ್ಕೆ ಭಾರತೀಯ ಕಿಸಾನ್ ಸಂಘ, ಕ್ರೀಡಾ ಭಾರತಿ, ಸ್ವದೇಶಿ ಜಾಗರಣಾ ಮಂಚ್, ಯೂತ್ ಫಾರ್ ನೇಷನ್, ಸೈಕಲ್ ವರ್ಲ್ಡ್ ಹಾಗೂ ರೋಟರಿ ಸಂಸ್ಥೆಯವರು ಕೂಡ ಸಹಕಾರ ನೀಡುತ್ತಿದ್ದಾರೆ. ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದ ಸಮಯದಲ್ಲಿ ಹೇಗೆ ಸ್ವದೇಶಿ ಯಾತ್ರೆ ಕಂಡು ಬಂದಿತ್ತೋ, ಈಗ ಅದೇ ರೀತಿ ನಮ್ಮ ಊರಿಗೆ ಬರುವ ಸ್ವದೇಶಿ ಯಾತ್ರೆಯನ್ನು ನಾವೆಲ್ಲರೂ ಯಶಸ್ವಿಗೊಳಿಸಬೇಕಾಗಿದೆ. ಸ್ವದೇಶಿ ವಸ್ತುಗಳ ಬಳಕೆಯ ಬಗ್ಗೆ ಅರಿವನ್ನು ಹೊಂದುವುದರ ಜೊತೆಗೆ ನಾವೆಲ್ಲರೂ ಸೈಕಲ್ ಯಾತ್ರೆಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಈ ಬೃಹತ್ ಆಂದೋಲನಕ್ಕೆ ಕೈ ಜೋಡಿಸೋಣ. ಇಂಥದ್ದೊಂದು ಮಹತ್ವಪೂರ್ಣ ಕಾರ್ಯಕ್ರಮವು ಪ್ರೊಫೆಸರ್ ಡಾಕ್ಟರ್ ಎ.ವಿ. ಶ್ರೀನಿವಾಸನ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಸಾಗುತ್ತಲಿದ್ದು, ಸ್ವಾಮೀಜಿ ಅವರ ಜೊತೆ ನಾವು ಕೂಡ ನಮ್ಮ ಹಸ್ತವನ್ನು ಜೋಡಿಸೋಣ. ಸ್ವದೇಶಿ ವಸ್ತುಗಳನ್ನು ಬಳಸಿ ಬೆಳೆಸೋಣ.